ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ ಆತ್ಮೀಯರೇ. ಬೈಲಹೊಂಗಲ ಅಂದ ತಕ್ಷಣ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೀತಿ ಗಂಡು ಮೆಟ್ಟಿನ ಸ್ಥಳ ಅನ್ನುವಂಥ ಮಾತುಗಳು ಕೇಳಿ ಬರ್ತಾವೆ. ಹೋರಾಟಕ್ಕಾಗಲಿ ಮತ್ತೊಂದಕ್ಕಾಗಲಿ ಈ ಜಾಗ ಯಾವಾಗಲೂ ಒಂದಿಷ್ಟು ಮುಂಚೂಣಿಯಲ್ಲಿರ್ತದೆ ಅನ್ನೋದು ಅಷ್ಟೇ ಸತ್ಯದ. ಜೊತೆಗೆ ಬೆಳಗಾವಿ ಕರ್ನಾಟಕದಲ್ಲಿ ಉಳಿಯೋದಕ್ಕೆ ಬೈಲಹೊಂಗಲ ಜನರ ಕೊಡುಗೆನೂ ಸಾಕಷ್ಟು ಅದ, ಇಲ್ಲಂತಲ್ಲ. ಯಾಕಂದ್ರೆ ಅಲ್ಲಿ ಏನಾದರೂ ಜಾಲಾಸ್ ಪಾಯ್ಜೆ ಅಂತಂದ ತಕ್ಷಣ ಪ್ರಥಮವಾಗಿ ನಿಲ್ಲುವಂಥವ್ರು ಬೈಲಹೊಂಗಲದವರು, ರಾಮದುರ್ಗದವರು, ಗೋಕಾಕ್ದವರು, ರಾಯಬಾಗ್ ಎಲ್ಲ ಸುತ್ತಮುತ್ತಲಿನ ತಾಲೂಕಿನವರು ಅನ್ನೋದು ಅಷ್ಟೇ ಸತ್ಯದ. ಅದರಲ್ಲೂ ಮುಖ್ಯವಾಗಿ ಬೈಲಹೊಂಗಲ ಜನ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ದು ನಾನು ನೆನೆಸ್ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ನೆಲದಲ್ಲಿ ಅಂತ ಗುಣನ ಅದ. ಯಾಕಂದ್ರೆ ಅಲ್ಲಿ ವಿಶೇಷವಾಗಿ ಬೈಲಹೊಂಗಲ ನಮ್ಮ ರಾಣಿ ಕಿತ್ತೂರು ಚೆನ್ನಮ್ಮಳ ಕೊನೆ ಉಸಿರು ಎಳೆದ ಜಾಗ. ಆ ಜಾಗಕ್ಕಾಗಿ ಬೈಲಹೊಂಗಲಕ್ಕೆ ಎಲ್ಲರದ ಮಹತ್ವ. ಇಂಥ ಸಂದರ್ಭದಲ್ಲಿ ಬೈಲಹೊಂಗಲದಲ್ಲಿ ಇರುತ್ತಿರುವಂಥ ಅವರ ಸಮಾಧಿ, ಚೆನ್ನಮ್ಮನ ಸಮಾಧಿ ನಿಜವಾಗಿಯೂ ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕಾಗಿತ್ತು. ದೊಡ್ಡ ಪ್ರಮಾಣದಲ್ಲಿ ಅದು ಏನಪ್ಪ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಧ್ವನಿ ನೆಲೆಸಬೇಕಾಗಿತ್ತು ಅಂತ. ಇಲ್ಲಿವರೆಗೆ ನೋಡಿದ್ರೆ ನಾವು ಕಿತ್ತೂರಲ್ಲಿ ಅನೇಕ ಕಾರ್ಯಕ್ರಮ ಆಗ್ತಾಯಿದ್ದಾರೆ. ಪ್ರತಿ ವರ್ಷ ಕಿತ್ತೂರು ಉತ್ಸವ ಮಾಡಿದ್ರೆ ಎಲ್ಲನೂ ಅದ, ಇಲ್ಲಂತಲ್ಲ. ಆದರೆ ಆ ಕಿತ್ತೂರ ನಮ್ಮ ರಾಣಿ ಚೆನ್ನಮ್ಮ ಕೊನೆಯ ಉಸಿರೆಳೆದು ಬೈಲಹೊಂಗಲದಲ್ಲಿ ಇರೋದರಿಂದ ಬೈಲಹೊಂಗಲಕ್ಕೂ ಕಿತ್ತೂರಷ್ಟೇ ಮಹತ್ವದ ಅನ್ನೋದನ್ನು ನಾವು ಮರಿಬಾರ್ದಾಗಿದೆ. ಯಾಕಂದರೆ ಸಮಾಧಿ ಸ್ಥಳದ ಅಲ್ಲಿ ಆ ಹೆಣ್ಣುಮಗಳು ಕೊನೆಯ ದಿನಗಳನ್ನು ಬ್ರಿಟಿಷರ ಕೈಯಲ್ಲಿ ಒಂದು ಬಂದಿಯಾಗಿ ಉಳಿದಿದ್ದು ಅದು ಬಹಳ ನೆನಪುಳಿಯುವಂಥದ್ದು ಮತ್ತು ನೋವಿನ ಘಟನೆ ಅದೊಂದು. ಯಾಕಂದ್ರೆ ಮರೆಯಲಾರದ ಘಟನೆಯೂ ಸಹಿತ. ಹೀಗಾಗಿ ಅಲ್ಲಿ ಜನ ಆ ಸಮಾಧಿಯ ಬಗ್ಗೆ ಭಾಳಷ್ಟು ಪ್ರೀತಿ, ವಿಶ್ವಾಸ, ಗೌರವ ಇದನ್ನು ನೋಡುವಂಥದ್ದು ಭಾಳ ಸಾಮಾನ್ಯ ವಿಷಯ. ಇಂಥ ಸಂದರ್ಭದಲ್ಲೇ ಇದೊಂದು ದೊಡ್ಡ ಕಾರ್ಯಕ್ರಮ ಆಗಬೇಕಾಗಿತ್ತು. ಇದಕ್ಕೆ 100 ಕೋಟಿ